ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ದೇಶವ್ಯಾಪಿ ಆಕ್ರೋಶಕ್ಕೆ ಗುರಿಯಾಗಿರುವಂಥ ಅರಾವಳಿ ಬೆಟ್ಟ ಸಂಬಂಧಪಟ್ಟ ಡೆಫಿನೇಷನ್, ಸುಪ್ರೀಂ ಕೋರ್ಟ್ನ ತೀರ್ಪು ಮತ್ತು ಕೇಂದ್ರ ಸರ್ಕಾರದ ನಡೆ, ಕಾಂಗ್ರೆಸ್ಸು, ಪ್ರತಿಪಕ್ಷ ಮತ್ತು ಜನಾಕ್ರೋಶ ದೊಡ್ಡ ಮಟ್ಟದ ಹೋರಾಟಕ್ಕೆಲ್ಲ ಸಾಕ್ಷಿಯಾಯಿತು. ಈಗ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸನ್ನು ದಾಖಲಿಸ್ಕೊಳ್ತಿದೆ. ಅಂದರೆ CJI ಸೂರ್ಯಕಾಂತ್ ಅವರ ಪೀಠ ಈಗ ಈ ಒಂದು ಅರಾವಳಿ ಬೆಟ್ಟಗಳಿಗೆ ಸಂಬಂಧಪಟ್ಟಂತೆ, ಆ 100 ಮೀಟರ್ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ತಾನಾಗಿ ಕೇಸನ್ನು ಕೈಗೆತ್ತಿಕೊಳ್ತಾ ಇದ್ದು ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡಿರೋದು. ಮತ್ತು ವೆಕೇಷನ್ ಬೆಂಚಲ್ಲಿ ಡಿಸೆಂಬರ್ 29ರಿಂದ ವಿಚಾರಣೆ ಶುರು ಆಗ್ತಾ ಇದೆ. ಏನು 100 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಆ ಜಾಗವನ್ನು ಮಾತ್ರ ಅರಾವಳಿ ಹಿಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಬೇರೆ ಪ್ರದೇಶಗಳಲ್ಲಿ ಕಂಪ್ಲೀಟಾಗಿ ನಿರ್ಬಂಧ ಹೇರುವ ಬದಲು ಕೆಲವು ರೆಸ್ಟ್ರಿಕ್ಷನ್ನೊಂದಿಗೆ ಕೆಲವು ಕೆಳಭಾಗದ ಪ್ರದೇಶಗಳಲ್ಲಿ ಮೈನಿಂಗ್ ಮತ್ತು ಕೆಲವು ಆ್ಯಕ್ಟಿವಿಟೀಸ್ನ ಅಲೋ ಮಾಡುವಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ತಗೊಂಡ ಹೆಜ್ಜೆ ಅಲ್ವಾ, ಕಾಂಟ್ರವರ್ಸಿ ಕಾರಣ ಆಗಿತ್ತು. ಕಾರಣ ಏನು ಕೊಟ್ಟರು? ಸರಿ, ನಾವಿಲ್ಲಿ ಕಂಪ್ಲೀಟ್ ನಿಷೇಧ ಅಂತ ಮಾಡಿಬಿಟ್ರೆ ಅದಾಗುತ್ತಾ? ಆಲ್ರೆಡಿ ಎಗ್ಗಿಲ್ಲದೆ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ. ಈ ಹೊತ್ತಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡಿ ಅದು ಇನ್ನಷ್ಟು ಜಾಸ್ತಿ ಆಗೋ ಬದಲು 0.19%, ಕೇಂದ್ರ ಸರ್ಕಾರವೇ ದಾಖಲೆ ಇಟ್ಟಿದೆ ಇದ್ರ ಬಗ್ಗೆ, 0.19% ಮಾತ್ರ ಇದನ್ನು ಬಳಸ್ಕೊಳ್ಳಾಗ್ತಿರೋದು. ಅರಾವಳಿ ಬೆಟ್ಟಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಇಲ್ಲೀಗಲ್ ಮೈನಿಂಗ್ ಮತ್ತು ಇತರ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಉದ್ದೇಶ ಅಂತ ವಿವರಣೆ ಬಂತು. ಈಗ ಎಲ್ಲ ಗೊಂದಲ ಬಗೆಹರಿಸೋದಕ್ಕೆ ಸುಪ್ರೀಂ ಕೋರ್ಟ್ CJI ನೇತೃತ್ವದ ಸೂರ್ಯಕಾಂತ್ ಅವರ ನೇತೃತ್ವದ ವೆಕೇಷನ್ ಬೆಂಚ್ ಕೈಗೆತ್ತಿಕೊಂಡಿದೆ ಸುಮೋಟೋ ಕೇಸನ್ನು. ಇದರ ನಡುವೆ ಈಗ BJP ಕಾಂಗ್ರೆಸ್ನ ವಿರುದ್ಧ ದಾಖಲೆ ಬಿಟ್ಟಿರೋದು. ಕಾಂಗ್ರೆಸ್ಗೆ ಅರಾವಳಿ ಬೆಟ್ಟಗಳ ವಿಚಾರದಲ್ಲಿ ಜೋರಾಗಿ ಪ್ರತಿಭಟನೆಗೆ ಇಳಿದಿರುವ ಕಾಂಗ್ರೆಸ್ಗೆ ದಾಖಲೆ ಇಟ್ಟು ಕೌಂಟರನ್ನು ಕೊಡ್ತಾ ಇದೆ. ಸರಿ, ಈಗ ಇದನ್ನು ಏನು ಮರಣ ಶಾಸನ ಅಂತ ಬಣ್ಣಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇದರಿಂದಾಗಿ ಸಹಜವಾಗಿ ಅರಾವಳಿ ಬೆಟ್ಟಗಳ ನಾಶ ಆದರೆ ಡೌಟ್ ಇಲ್ಲ, ಡೆಲ್ಲಿ, ರಾಜಸ್ಥಾನ್, ಗುಜರಾತ್ ಈ ಭಾಗದಲ್ಲಿ ಸಂಪೂರ್ಣ ಸರ್ವನಾಶವೇ, ಡೌಟೇ ಇಲ್ಲ ಅದರಲ್ಲಿ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ನಾವು ಎಷ್ಟು ಬಳಸ್ಕೊಳ್ತಾ ಇದ್ದೀವಿ, ಅಂದರೆ ಎಷ್ಟು ಅಲೋ ಮಾಡ್ತಿದ್ದೀವಿ ಅನ್ನುವಂಥ ಡೀಟೇಲ್ಸನ್ನು ಇಡ್ತಲ್ವ, 0.19% ಅಂತ. ಆದರೂ ಈ ಸರ್ಕಾರ ಸಂಪೂರ್ಣ ಸರ್ವನಾಶಕ್ಕೆ, ಪರಿಸರ ನಾಶಕ್ಕೆ ಹೊರಟಿದೆ ಅಂತ ಹೇಳುತ್ತಿರುವಂಥ ಕಾಂಗ್ರೆಸ್ನವರು ಏನು ಮಾಡಿದ್ರು 2002-2003 ಅನ್ನೋದನ್ನು ಇಟ್ಟು ಈಗ BJP ಮುಗಿಬಿದ್ದಿದೆ. ರಾಜಸ್ಥಾನ್ ಭಾಗದಲ್ಲಿ ಅಶೋಕ್ ಗೆಹ್ಲೋಟ್ ಅವರು CM ಆಗಿದ್ದಾಗ ನೋಡಿ, ಸುಪ್ರೀಂ ಕೋರ್ಟನ್ನು ಬೇಡಿಕೊಂಡಿದ್ರು. ಇದೇ ಅಶೋಕ್ ಗೆಹ್ಲೋಟ್ ಯಾರು, ಇದು ಬಹಳ ದೊಡ್ಡ ಅಪಾಯಕಾರಿ, ಇಡೀ ಜನರೇಷನ್ನನ್ನು ನಾಶ ಮಾಡುವಂಥ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಅಂತ ಈಗ ಮುಗಿಬಿದ್ದಿದ್ದಾರೋ, ಅದೇ ಅಶೋಕ್ ಗೆಹ್ಲೋಟ್ ಅವರು CM ಆಗಿದ್ದಾಗ ಏನಾಗಿತ್ತು ಅಂತ BJP ಹೇಳ್ತಾ ಇದೆ ನೋಡಿ. 100 ಮೀಟರ್ ಹೈಟ್ ಡೆಫಿನೇಷನನ್ನು ದಯವಿಟ್ಟು ಫಿಕ್ಸ್ ಮಾಡಿ ಅಂತ ಈಗೇನು ಮಾಡ್ತಿದ್ದಾರಲ್ಲ, ಅಂದರೆ ಏನು ಕಾಂಟ್ರವರ್ಸಿ ಕಾರಣ ಆಗಿದೆಯಲ್ಲ ಅದನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿದ್ರು. ಮತ್ತು ಅವತ್ತು ಸ್ಟೇಟ್ ಕಮಿಟಿ ಶಿಫಾರಸನ್ನು ಮಾಡಿತ್ತು ಅನ್ನೋದನ್ನು ಇಡ್ತಾ ಇದ್ದಾರೆ. ಹಾಗೆ ಬಿಲೋ 100 ಮೀಟರ್ ಇರೋ ಜಾಗದಲ್ಲಿ ಮೈನಿಂಗ್ ಅಲೋ ಮಾಡಿ ಎಕಾನಮಿ ಮತ್ತು ಜಾಬ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಅಲ್ಲೋಲ ಕಲ್ಲೋಲ ಆಗುತ್ತೆ, ಸೊ ಡೆಫಿನೇಷನ್ ಫಿಕ್ಸ್ ಮಾಡಿ ಅಂತ ಇದೇ ಕಾಂಗ್ರೆಸ್ಸು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿತ್ತು ನೋಡಿ. ಹಾಗಾಗಿ ಟೋಟಲ್ ಬ್ಯಾನ್ ಬದಲು ಬ್ಯಾಲೆನ್ಸ್ ಮಾಡಿ ಅಂತ ನೀವು ಅವತ್ತು ಕೇಳಿದ್ದೇನು, ಇವತ್ತು ಮಾತಾಡ್ತಿರೋದೇನು, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗಿದೆ ಅಂತ BJP ದಾಖಲೆ ಇಡ್ತಾ ಇದೆ ನೋಡಿ. ಹಾಗೆ 1008 ಮೈನ್ಸು ಅಲ್ಲಿ ರಾಜಸ್ಥಾನದಲ್ಲಿ ವರ್ಕ್ ಆಗ್ತಿರೋದ್ರಲ್ಲಿ 2008ರಲ್ಲಿ 700 ರಾಜಸ್ಥಾನದಲ್ಲಿ ಅಪ್ರೂವ್ ಆಗಿದ್ದೆ ಇವರ ಅವಧಿಯಲ್ಲಿ ಅಂತ ಡೇಟಾ ಇಡ್ತಿದ್ದಾರೆ. ಮತ್ತು 29,209 ಇಲ್ಲೀಗಲ್ ಮೈನಿಂಗ್ ಕೇಸಸ್ಸು 2018ರಿಂದ 23 ಕಾಂಗ್ರೆಸ್ ಪವರಲ್ಲಿದ್ದಾಗಲೇ ರಿಪೋರ್ಟ್ ಆಗಿದೆ. ಹೌದಾ ಅಲ್ವಾ ಅಂತ BJP ಕೌಂಟರ್ ಕೊಡ್ತಿರೋದು. ಸೊ ಈ ರೀತಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಿರೋದು ಮತ್ತು ಪರ್ಮಿಷನ್ ಕೂಡ ಸಿಕ್ಕಿರುವಂಥ ನಂಬರ್ಸ್ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟು ಆ ಭಾಗದಲ್ಲಿ ಜಾಬ್ ಕ್ರಿಯೇಷನ್ ಮತ್ತು ಆರ್ಥಿಕ ಚಟುವಟಿಕೆಗೆ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿತ್ತು. ಇಲ್ಲೀಗಲ್ ಮೈನಿಂಗ್ ಆಗಿ ಇನ್ನಷ್ಟು ಸಮಸ್ಯೆ ಆ ಬೆಟ್ಟಕ್ಕೆ ಆಗ್ತಿದೆ.
ಹಾಗಾಗಿ ಅದನ್ನು ತಡೆಯುವ ಉದ್ದೇಶದಿಂದ ಒಂದು ಡೆಫಿನೇಷನ್ ಕೊಟ್ಟರೆ, ಅದಕ್ಕೊಂದು ನಿಯಮವನ್ನು ಫಿಕ್ಸ್ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ವಹಿಸೋಕ್ಕಾದರೂ ಆಗತ್ತೆ. ಮತ್ತು 0.19% ಅಷ್ಟೇ, 0.19% ಅಷ್ಟೇ ಬಳಕೆ ಆಗೋದು. ಅದನ್ನು ಮೀರಿ ಇನ್ನೇನೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೆದ್ರೂ ಕೂಡ ಅದನ್ನು ಬಹಳ ಸ್ಟ್ರಿಕ್ಟಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಈಗ ಸರ್ಕಾರ ಹೊರಟು ಅದು ಕಾಂಟ್ರವರ್ಸಿ ಆಯಿತು. ಹಾಗಾಗಿ ಆಯಿತು, ಎರಡರೊಳಗೊಂದು ತೀರ್ಮಾನ ಆಗಲಿ, ಈ ಗೊಂದಲ ಬೇಡ ಅಂತ ಸೂರ್ಯಕಾಂತ್ ಅವರೇ, CJI ಅವರೇ ಈ ಕೇಸನ್ನು ಕೈಗೆತ್ಕೊಂಡಿರೋದು. ಸೊ ಇದೊಂದು ಅಂತಿಮ ಘಟ್ಟಕ್ಕೆ ಬರ್ತಿದೆ. ಈ ತೀವ್ರ ಸಂಘರ್ಷ ಜಟಾಪಟಿ ಕಾರಣ ಆಗಿದ್ದಂಥ ಅರಾವಳಿ ಬೆಟ್ಟ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡೋ ವಿಚಾರ. ಆದರೆ ಕಾಂಗ್ರೆಸ್ಸನ್ನು ಎಕ್ಸ್ಪೋಸ್ ಮಾಡಿದೆ BJP. ನೀವು ಅವತ್ತು ಹೇಳಿದ್ದೇನು, ಇವತ್ತು ಹೇಳ್ತಿರೋದೇನು. ಈಗ ಮೋದಿ ಸರ್ಕಾರ ಅಥವಾ BJP ಸರ್ಕಾರ ಅಂತ ಬಂದಾಗ ಇದು ಎಂಡ್ ಆಫ್ ದಿ ವರ್ಲ್ಡ್, 100 ಮೀಟರ್ ಡೆಫಿನೇಷನ್ ಅಂತ ಕಾಂಗ್ರೆಸ್ಸು ಬಾಯಿ ಬಡ್ಕೊಳ್ತಿದೆ. ಆದರೆ ಇವತ್ತು ಅರಾವಳಿ ಹಿಲ್ಸನ್ನು ಬುಡಮೇಲು ಮಾಡ್ತಿದೆ BJP ಅಂತಿರುವಂಥ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನು ಮಾಡಿತ್ತು, ಇದಕ್ಕಿಂತಲೂ ಸಮಸ್ಯೆ ಯಾವ ರೀತಿ ಆಗಿತ್ತು ಮತ್ತು ಯಾವ 100 ಮೀಟರ್ ಡೆಫಿನೇಷನನ್ನು ಹಿಡ್ಕೊಂಡು ಕೋರ್ಟ್ ಎದುರು ಹೋಗಿತ್ತು ನೋಡಿ ಅಂತ ದಾಖಲೆಯನ್ನು ಇಡ್ತಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ನಾವು ಎಷ್ಟು ಬಳಸ್ಕೊಳ್ತಾ ಇದ್ದೀವಿ, ಅಂದರೆ ಎಷ್ಟು ಕಲೋ ಮಾಡ್ತಿದ್ದೀವಿ ಅನ್ನುವಂಥ ಡೀಟೇಲ್ಸನ್ನು ಇಡ್ತಲ್ವ, 0.19% ಅಂತ. ಆದರೂ ಈ ಸರ್ಕಾರ ಸಂಪೂರ್ಣ ಸರ್ವನಾಶಕ್ಕೆ, ಪರಿಸರ ನಾಶಕ್ಕೆ ಹೊರಟಿದೆ ಅಂತ ಹೇಳ್ತಿರುವಂಥ ಕಾಂಗ್ರೆಸ್ನವರು ಏನು ಮಾಡಿದ್ರು 2002-2003 ಅನ್ನೋದನ್ನು ಇಟ್ಟು ಈಗ BJP ಮುಗಿಬಿದ್ದಿದೆ. ರಾಜಸ್ಥಾನ್ ಭಾಗದಲ್ಲಿ ಅಶೋಕ್ ಗೆಹ್ಲೋಟ್ ಅವರು CM ಆಗಿದ್ದಾಗ ನೋಡಿ, ಸುಪ್ರೀಂ ಕೋರ್ಟನ್ನು ಬೇಡಿಕೊಂಡಿದ್ರು. ಇದೇ ಅಶೋಕ್ ಗೆಹ್ಲೋಟ್ ಯಾರು, ಇದು ಬಹಳ ದೊಡ್ಡ ಅಪಾಯಕಾರಿ, ಇಡೀ ಜನರೇಷನ್ನನ್ನು ನಾಶ ಮಾಡುವಂತಹ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಅಂತ ಈಗ ಮುಗಿಬಿದ್ದಿದ್ದಾರೋ, ಅದೇ ಅಶೋಕ್ ಗೆಹ್ಲೋಟ್ ಅವರು CM ಆಗಿದ್ದಾಗ ಏನಾಗಿತ್ತು ಅಂತ BJP ಹೇಳ್ತಾ ಇದೆ ನೋಡಿ. 100 ಮೀಟರ್ ಹೈಟ್ ಡೆಫಿನೇಷನನ್ನು ದಯವಿಟ್ಟು ಫಿಕ್ಸ್ ಮಾಡಿ ಅಂತ ಈಗೇನು ಮಾಡ್ತಿದ್ದಾರಲ್ಲ, ಅಂದರೆ ಏನು ಕಾಂಟ್ರವರ್ಸಿ ಕಾರಣ ಆಗಿದೆಯಲ್ಲ ಅದನ್ನೇ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿದ್ರು. ಮತ್ತು ಅವತ್ತು ಸ್ಟೇಟ್ ಕಮಿಟಿ ಶಿಫಾರಸನ್ನು ಮಾಡಿತ್ತು ಅನ್ನೋದನ್ನು ಇಡ್ತಾ ಇದ್ದಾರೆ. ಹಾಗೆ ಬಿಲೋ 100 ಮೀಟರ್ ಇರೋ ಜಾಗದಲ್ಲಿ ಮೈನಿಂಗ್ ಅಲೋ ಮಾಡಿ ಎಕಾನಮಿ ಮತ್ತು ಜಾಬ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಅಲ್ಲೋಲ ಕಲ್ಲೋಲ ಆಗುತ್ತೆ. ಸೊ ಡೆಫಿನೇಷನ್ ಫಿಕ್ಸ್ ಮಾಡಿ ಅಂತ ಇದೇ ಕಾಂಗ್ರೆಸ್ಸು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿತ್ತು ನೋಡಿ. ಹಾಗಾಗಿ ಟೋಟಲ್ ಬ್ಯಾನ್ ಬದಲು ಬ್ಯಾಲೆನ್ಸ್ ಮಾಡಿ ಅಂತ ನೀವು ಅವತ್ತು ಕೇಳಿದ್ದೇನು, ಇವತ್ತು ಮಾತಾಡ್ತಿರೋದೇನು, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗಿದೆ ಅಂತ BJP ದಾಖಲೆ ಇಡ್ತಾ ಇದೆ ನೋಡಿ. ಹಾಗೆ 1008 ಮೈನ್ಸು ಅಲ್ಲಿ ರಾಜಸ್ಥಾನದಲ್ಲಿ ವರ್ಕ್ ಆಗ್ತಿರೋದ್ರಲ್ಲಿ 700 ರಾಜಸ್ಥಾನದಲ್ಲಿ ಅಪ್ರೂವ್ ಆಗಿದ್ದೆ ಇವರ ಅವಧಿಯಲ್ಲಿ ಅಂತ ಡೇಟಾ ಇಡ್ತಿದ್ದಾರೆ. ಮತ್ತು 29,209 ಇಲ್ಲೀಗಲ್ ಮೈನಿಂಗ್ ಕೇಸಸ್ಸು 2018-23 ಕಾಂಗ್ರೆಸ್ ಪವರಲ್ಲಿದ್ದಾಗಲೇ ರಿಪೋರ್ಟ್ ಆಗಿದೆ. ಹೌದಾ ಅಲ್ವಾ ಅಂತ BJP ಕೌಂಟರ್ ಕೊಡ್ತಿರೋದು. ಸೊ ಈ ರೀತಿ ಅಕ್ರಮ ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಿರೋದು ಮತ್ತು ಪರ್ಮಿಷನ್ ಕೂಡ ಸಿಕ್ಕಿರುವಂಥ ನಂಬರ್ಸ್ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟು ಆ ಭಾಗದಲ್ಲಿ ಜಾಬ್ ಕ್ರಿಯೇಷನ್ ಮತ್ತು ಆರ್ಥಿಕ ಚಟುವಟಿಕೆಗೆ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿತ್ತು. ಇಲ್ಲೀಗಲ್ ಮೈನಿಂಗ್ ಆಗಿ ಇನ್ನಷ್ಟು ಸಮಸ್ಯೆ ಆ ಬೆಟ್ಟಕ್ಕೆ ಆಗ್ತಿದೆ. ಹಾಗಾಗಿ ಅದನ್ನು ತಡೆಯುವ ಉದ್ದೇಶದಿಂದ ಒಂದು ಡೆಫಿನೇಷನ್ ಕೊಟ್ಟರೆ, ಅದಕ್ಕೊಂದು ನಿಯಮವನ್ನು ಫಿಕ್ಸ್ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮ ವಹಿಸೋಕ್ಕಾದರೂ ಆಗತ್ತೆ. ಮತ್ತು 0.19% ಅಷ್ಟೇ, 0.19% ಅಷ್ಟೇ ಬಳಕೆ ಆಗೋದು. ಅದನ್ನು ಮೀರಿ ಇನ್ನೇನೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೆದ್ರೂ ಕೂಡ ಅದನ್ನು ಬಹಳ ಸ್ಟ್ರಿಕ್ಟಾಗಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಈಗ ಸರ್ಕಾರ ಹೊರಟು ಅದು ಕಾಂಟ್ರವರ್ಸಿ ಆಯಿತು. ಹಾಗಾಗಿ ಆಯಿತು, ಎರಡರೊಳಗೊಂದು ತೀರ್ಮಾನ ಆಗಲಿ, ಈ ಗೊಂದಲ ಬೇಡ ಅಂತ ಸೂರ್ಯಕಾಂತ್ ಅವರೇ, CJI ಅವರೇ ಈ ಕೇಸನ್ನು ಕೈಗೆತ್ಕೊಂಡಿರೋದು. ಸೊ ಇದೊಂದು ಅಂತಿಮ ಘಟ್ಟಕ್ಕೆ ಬರ್ತಿದೆ. ಈ ತೀವ್ರ ಸಂಘರ್ಷ ಜಟಾಪಟಿ ಕಾರಣ ಆಗಿದ್ದಂಥ ಅರಾವಳಿ ಬೆಟ್ಟ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡೋ ವಿಚಾರ. ಆದರೆ ಕಾಂಗ್ರೆಸ್ಸನ್ನು ಎಕ್ಸ್ಪೋಸ್ ಮಾಡಿದೆ BJP. ನೀವು ಅವತ್ತು ಹೇಳಿದ್ದೇನು, ಇವತ್ತು ಹೇಳ್ತಿರೋದೇನು. ಈಗ ಮೋದಿ ಸರ್ಕಾರ ಅಥವಾ BJP ಸರ್ಕಾರ ಅಂತ ಬಂದಾಗ ಇದು ಎಂಡ್ ಆಫ್ ದಿ ವರ್ಲ್ಡ್, 100 ಮೀಟರ್ ಡೆಫಿನೇಷನ್ ಅಂತ ಕಾಂಗ್ರೆಸ್ಸು ಬಾಯಿ ಬಡ್ಕೊಳ್ತಿದೆ. ಆದರೆ ಇವತ್ತು ಅರಾವಳಿ ಹಿಲ್ಸನ್ನು ಬುಡಮೇಲು ಮಾಡ್ತಿದೆ BJP ಅಂತಿರುವಂಥ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನು ಮಾಡಿತ್ತು, ಇದಕ್ಕಿಂತಲೂ ಸಮಸ್ಯೆ ಯಾವ ರೀತಿ ಆಗಿತ್ತು ಮತ್ತು
ಯಾವ 100 ಮೀಟರ್ ಡೆಫಿನೇಷನನ್ನು ಹಿಡ್ಕೊಂಡು ಕೋರ್ಟ್ ಎದುರು ಹೋಗಿತ್ತು ನೋಡಿ ಅಂತ ದಾಖಲೆಯನ್ನು ಇಡ್ತಿದ್ದಾರೆ. ಇಲ್ಲಿಗಲ್ ಮೈನಿಂಗ್ ಎವ್ರಿವೇರ್, ಗ್ರೌಂಡ್ ವಾಟರ್ ಗಾನ್, ಮತ್ತು ಡೆಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳು ಗ್ಯಾಸ್ ಚೇಂಬರ್ ಆಗತ್ತೆ, ಅರಾವಳಿ ನಾಶವಾದರೆ ಎಲ್ಲ ಸತ್ಯ. ಇದು ಮುಂದಿನ ಜನರೇಷನ್ ಭವಿಷ್ಯವನ್ನು ನಿರ್ಧರಿಸುವಂಥ ಫ್ಯಾಕ್ಟರ್. ಹಾಗಾಗಿ ಬಹಳ ಆಲೋಚಿಸಿ, ಆರ್ಥಿಕ ಚಟುವಟಿಕೆಗಿಂತಲೂ ಅತಿ ಪ್ರಮುಖವಾಗಿ ಭವಿಷ್ಯದ ಲೆಕ್ಕಾಚಾರದಲ್ಲಿ ತೀರ್ಮಾನ ಆಗಲಿ. ಸುಪ್ರೀಂ ಕೋರ್ಟ್, CJI ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ತುಂಬ ಉತ್ತಮವಾದ ಬೆಳವಣಿಗೆ. ಆದರೆ ನಾವೀಗ ಏನು ವಿಶೇಷವಾದದ್ದನ್ನು ಮಾಡಿದ್ದೀವಿ, ಇನ್ಫ್ಯಾಕ್ಟ್ ರಕ್ಷಿಸೋದಕ್ಕೆ ಹೊರಟಿದ್ದೀವಿ ಇಲ್ಲೀಗಲ್ ಆ್ಯಕ್ಟಿವಿಟೀಸಿಂದ ಅಂತ BJP ಹೇಳ್ತಾ ಇದ್ದು, ಕಾಂಗ್ರೆಸ್ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿದ್ದೇನು, ಈಗ ಅವರು ಆಡ್ತಿರೋದೇನು ಅನ್ನೋದನ್ನು BJP ಲೆಕ್ಕಾಚಾರ ಅಂಕಿಅಂಶದ ಸಮೇತ ಇಟ್ಟಿರೋದು ದೇಶದ ಜನರ ಮುಂದೆ ಮತ್ತೊಂದು ಜಟಾಪಟಿಗೆ ಸಾಕ್ಷಿ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.